ಲೇ ಅವಾಗಿಂದೇನೋ ಬೀಟ್ಸ್ ಇರೋ ಸಾಂಗೇ ಆಗ್ತಾ ಇದೆಯಾ? ಯಾವ್ದಾರು ಒಂದು ಒಳ್ಳೆ ಲವ್ ಫೀಲ್ ಇರೋ ಆಶಿಕಿ 2 ಸಾಂಗ್ ಹಾಕಮ್ಮ. ಮಗ, ನಾನು ಕರ್ನಾಟಕಕ್ಕೆ ಬಂದು 3 ವರ್ಷ ಆಯ್ತು. ಕನ್ನಡ ಕಲಿತು ಕನ್ನಡದಲ್ಲಿ ಮಾತಾಡ್ತೀನಿ, ಕನ್ನಡ ಸಾಂಗ್ ಕೇಳ್ತೀನಿ. ನಿನ್ಗೆ ಏನ್ ಸಮಸ್ಯೆ? ನೋಡಿದ್ರೆ ಹಿಂದಿ ಸಾಂಗ್ ಬೇಕಂತ ಇದೀಯಾ? ಆಯ್ತಪ್ಪ, ಯಾವ್ದಾದ್ರು ಲವ್ ಫೀಲ್ ಇರೋ ಕನ್ನಡ ಸಾಂಗೇ ಹಾಕಪ್ಪ. ಏಯ್, ಯಾವ ಸಾಂಗು ಬೇಡ, ಏನು ಬೇಡ. ಏಯ್, ಆಫ್ ಮಾಡಲ್ಲ. ಏಯ್, ಯಾಕ್ಲೆ ಶಿವು ಒಂಥರ ಕುಂತಿದ್ದೆ? ಮತ್ತಿನ್ನೇನು, ಇಲ್ಲೇ 10 ನಿಮಿಷ ಕೆಲಸ ಇದೆ ಅಂತ ಕರ್ಕೊಂಡ್ ಬಂದ್ಬಿಟ್ಟು 300 ಕಿಲೋಮೀಟರ್ ಆಯ್ತು, ಇನ್ನು ಹೋಗ್ತಾನೆ ಇದೀವಲ್ಲ. ಮತ್ತೆ ಇನ್ನೇನ್ ಶಿವು, ಪ್ರತಿ ಸಲ ಟ್ರಿಪ್ ಪ್ಲಾನ್ ಮಾಡೋದು, ಲಾಸ್ಟ್ ಮೂಮೆಂಟ್ ಅಲ್ಲಿ ಕ್ಯಾನ್ಸಲ್ ಮಾಡೋದು. ಪ್ರತಿ ಗ್ರೂಪ್ ಅಲ್ಲೂ ನೀನಂತನೊಬ್ಬ ಇದ್ದೇ ಇರ್ತಾನಲ್ಲ. ಅದಕ್ಕೆ ಈ ಸಲ ನೋ ಪ್ಲಾನ್, ಓನ್ಲಿ ಎಕ್ಸಿಕ್ಯೂಷನ್. ಅದಕ್ಕೆ ಎಲ್ಲಾರ್ನು, ಸ್ಪೆಷಲಿ ನಿನ್ನನ್ನ ಎತ್ತಾಕೊಂಡ್ ಬಂದಿರೋದು. ಕಿಸಿದ್ಬಿಟ್ಟೆ. ಫೋನಲ್ಲಿ ಚಾರ್ಜಿಂಗ್ ಹಾಳಾಗೋಗ್ಲಿ, ಹಾಕೊಳಕ್ ಬಟ್ಟೆನೂ ತಗೊಂಬರಕ್ ಬಿಡ್ಲಿಲ್ವಲ್ಲೋ. ಮಗ, ಯಾಕೆ ಟೆನ್ಷನ್? ನನ್ನ ಬಟ್ಟೆ ಇದೆಯಲ್ಲ, ಹಾಕು. ನಿನ್ ಬಟ್ಟೆ? ನನ್ ಮಕ್ಳ ಎಲ್ಲ ನನ್ನ ಹಿಡ್ಕೊಂಡ್ ಕಾಮಿಡಿ ಮಾಡ್ತಾ ಇದೀರಾ? ಅಟ್ಲೀಸ್ಟ್ ಟ್ರಿಪ್ ಅಂತ ನಾರು ಹೇಳ್ಬೋದಾಗಿತ್ತಲ್ಲೋ. ಲೋ, ಎಲ್ರು ಟ್ರಿಪ್ ಪ್ಲಾನ್ ಮಾಡ್ಕೊಂಡೇ ಬರ್ತಾರೆ, ಆದ್ರೆ ಈ ಅನ್ಪ್ಲಾನ್ ಟ್ರಿಪ್ ಅಲ್ಲಿರೋ ಕಿಕ್ಕೇ ಬೇರೆ ಮಗ. ಕಿಕ್ ಅಂತ ಕಿಕ್ಕು, ಇಲ್ಲಿಂದ ಕಿಕ್ ಮಾಡಿದ್ರೆ ಆಚೆ ಕಡೆ ಇರ್ಬೇಕು. ನನ್ ಮಗನೇ. ಸರಿ, ಇವಾಗ ಅದೆಲ್ಲಿಗೆ ಹೋಗ್ತಾ ಇದೀವಿ ಅಂತ ನಾರು ಹೇಳ್ರು. ಸರ್ಪ್ರೈಸ್. ಬೆಂಕಿ ಬಿತ್ತು ನಿನ್ ಸರ್ಪ್ರೈಸ್ಗೆ. ಮಗ, 1 ನಿಮಿಷ ಫೋನ್ ಕೊಡೋ, ಎಲ್ಲಿದೀವಿ ಅಂತ ನೋಡ್ತೀನಿ. ಏಯ್, ಚಾರ್ಜ್ ಇಲ್ಲ ಕಣೋ. ಲೈ, 2 ನಿಮಿಷ ನೋಡ್ಕೊಡ್ತೀನಿ, ಕೊಡಪ್ಪ. ಏಯ್, ನೆಟ್ವರ್ಕ್ ಇಲ್ಲ ಕಣೋ. ಫೋನಲ್ಲಿ ಚಾರ್ಜ್ ಇಲ್ಲ, ನೆಟ್ವರ್ಕ್ ಎಲ್ಲ ಇಟ್ಕೊಂಡು ಕುಡ್ತಾ ಇದೆಯಾ ಅಲ್ಲಿ? ಅದಾ, ನಮ್ಮ ಹುಡುಗಿ ಮಗ ಆಲ್ಮೋಸ್ಟ್ ಬಿದ್ಬಿಟ್ಟಿದ್ದಾಳೆ. ಈ ಟೈಮಲ್ಲಿ ನಾನೇನಾದ್ರು ಕಾಲು ಟೆಕ್ಸ್ಟು ಮಾಡ್ಲಿಲ್ಲ ಅಂದ್ರೆ ಬೀಳ್ಸ್ಕೊಳ್ಳೋದು ಕಷ್ಟ ಆಗ್ಬಿಡುತ್ತೆ ಮಗ, ಅರ್ಥ ಮಾಡ್ಕೋ. ತಿರುಕನ ಕನಸು. ಮಗ, ರೋಡಲ್ಲಿ ಒಂದು ಲೈಟ್ ಕಂಬನೂ ಇಲ್ಲ. ಟ್ರಿಪ್ ಅಂದ್ಬಿಟ್ಟಿದ್ ಯಾವ ಕಾಡು ಕರ್ಕೊಂಡು ಹೋಗ್ತಾ ಇದ್ದೀರಾ? ಇಲ್ಲಿ ನಮ್ದು ಒಂದು ಹೊಸ ಫಾರ್ಮ್ ಹೌಸ್ ಇದೆ, ನಾವಿವಾಗ ಅಲ್ಲಿಗೆ ಹೋಗ್ತಿರೋದು. ಈ ಕಾಡಲ್ಲಿ, ಈ ಕತ್ಲೆಯಲ್ಲಿ? ಶಬಾಷ್. ಏನ್ ಹೇಳು ಮಗ, ಈ ಕಾಡಲ್ಲಿ ಯಾರನ್ನಾರು ಕರ್ಕೊಂಬಂದ್ ಕೊಲೆ ಮಾಡಿದ್ರೆ ಹುಡ್ಕುದ್ರೆ ಬಾಡಿ ಇರ್ಲಿ, ಬಾಡಿಲೊಂದ್ ಮೂಳೆನೂ ಸಿಗಲ್ಲ. ಲವ್ ಬಾರ. ಲವ್ ಸೌರವ್, ಬಾರ ಒಳಗಡೆ. ಏಯ್, ಹಳ್ಳು ಕುಡಿಯೋ. ಎಂದರ ಕಂಡಿದ್ದಿಲ್ಲ ಎಣ್ಣಿ? ಆರಾಮ್ಸೆ ಕುಡಿ. ಮಚ, ಯಾವತ್ತಾದ್ರೂ ಅವ್ನ್ ಕುಡಿಯೋದ್ರಲ್ಲಿ ಯಾರ್ದಾದ್ರೂ ಮಾತ್ ಕೇಳಿದಾನ? ಕುಡಿಲಿ ಬಿಡೋ. ಅದು ನಿಜ ಮಗ. ನೀನ್ ಕಾಲರ್ ಹಿಡಿದು ಬೈದಿದ ತಕ್ಷಣ ನಿನ್ ಮಾತ್ ಕೇಳೋದಕ್ಕೆ ಅವನೇನ್ ಸೌರವ್ವ? ಹ? ಎಲ್ಲೋದೇನೋ? ಯಾಕೆ ಆ ಕಡೆ ನೋಡ್ತಾವನೆ? ಈ ನನ್ ಮಗುನ್ ಎಷ್ಟು ಹೇಳಿದ್ರು ಅಷ್ಟೇ. ಈ ನನ್ ಮಗುನ್ ನಾಯಿ ಬಲ ಯಾವತ್ತಿದ್ರು ಡೊಂಕೆ. ಮಚ್ಚ, 1 ನಿಮಿಷ ಬಂದೆ ಕಣ. ನೀನು ಬರೀ ಇದೇ ಆಯ್ತು. ಯಾವನೋ ಇಲ್ಲಿ
ಹಲೋ, ಹಾಂ, ಊಟ ಆಯ್ತಾ? ನಾವು ಹಾಂ ರೀಚ್ ಆದ್ವಿ. ನೀವು ಏನು ಮಾಡ್ತಾಯಿದ್ರಿ? ಲೋ ಮಗ, ಬಿಡ ಅವನ್ನ. ಮಾಯಿ, ಬಾ ಮೇಲೆ, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ಹ್ಮ್ ಯಾವ್ದು ಬೇರೆ ಪಿನ್ ಕೊಟ್ಟಾನ. ಲೋ ಸೌರವ್, ಮಗ ಮಗ ಲೋ ಮಗ, ಏನಾಯ್ತು ಬ್ಲಡ್? ಏನಾಯ್ತು ನಿನ್ಗೆ? ಏಯ್, ಯಾಕೋ ನನ್ನ ಸಾಯ್ಸಕ್ ಪ್ರಯತ್ನ ಪಟ್ಟೆ. ಲೋ ನಾನೇನೋ ಮಾಡ್ದೆ? ಸುಳ್ಳು ಹೇಳ್ತಾ ಇದೆಯಾ? ಸುಳ್ಳು ಹೇಳ್ತಾ ಇದೆಯಾ? ಏನ್ ಮಾತಾಡ್ತಾ ಇದೆಯೋ ಸೌರವ್? ರಾಜ್, ಮತ್ತೆ ನನ್ನ ಮಕ್ಕಳು ಏನೋ ಜಗಳ ಮಾಡ್ಕೊಂಡ್ರು ಅನ್ಸುತ್ತೆ. ಬಂದೇ ಇರು. ಮಗ ಸರು, ಏನಾಯ್ತು ಮಗ? ಏನಾಯ್ತು? ಯಾರೇನ್ ಮಾಡ್ದೋ ನಿಂಗೆ? ಲವ್ ಶಿವು, ಏನಾಯ್ತು ನಿಂಗೆ? ನನ್ಗೂ ಗೊತ್ತಿಲ್ಲ ಮಗ, ಇವ್ನ್ ಕೆಳಗ್ ಬಿದ್ದಿದ್ ನೋಡಿ ಓಡ್ ಬಂದೆ ಮಚ್ಚ. ಸುಳ್ಳು ಹೇಳ್ತಾ ಇದ್ದಾನೆ. ಇವನೇ ನನ್ನ ಸಾಯ್ಸಕ್ ಪ್ರಯತ್ನ ಪಟ್ಟಿದ್ದು. ನಾನ್ ಯಾಕೋ ನಿನ್ನ ಸಾಯಿಸ್ಲಿ? ಲೋ ಸೌರವ್, ಸೌರವ್ ಮಚ್ಚ, ಏನ್ ಹೇಳ್ತಿದ್ದಾನೆ ಅವನು? ನಿಜ ಹೇಳು ಶಿವು, ಏನ್ ಮಾಡ್ದೆ ಅವನ್ಗೆ? ನನ್ ಮಗ ಏನ್ ಮಾಡ್ದೆ? ನನ್ಗೇನೋ ಗೊತ್ತು ಮಗ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಮಗ. ಸುಳ್ಳು ಹೇಳ್ಬೇಡ ನನ್ ಮಗನೇ. ನಾನ್ ಸುಳ್ಳು ಹೇಳ್ತಿಲ್ಲ ಮಗ, ನಾನ್ ಸುಳ್ಳು ಹೇಳ್ತಿಲ್ಲ ಮಗ, ನಿಜವಾಗ್ಲು ಮಗ. ಅವ್ನ್ ಬಿದ್ದಿದ್ದು ನೋಡ್ ಓಡ್ ಬಂದೆ ಕಣ. ಸರಿ, ನೀನ್ ಹೇಳೋದ್ ನಿಜ ಅಂತಾನೆ ತಿಳ್ಕೊಳ್ಳೋಣ, ಆದ್ರೆ ಸತ್ತಿರೋದು ಸುಳ್ಳು ಹೇಳ್ತಿದ್ದಾನೆ ಅಂತನಾ? ನನಗೂ ಅದೇ ಅರ್ಥ ಆಗ್ತಿಲ್ಲ ಮಗ. ಈ ಜಾಗದಲ್ಲಿ ನಾನು ಇರ್ಲಿಲ್ಲ, ಮಹೀನೂ ಇರ್ಲಿಲ್ಲ, ಅಭಿನೂ ಇರ್ಲಿಲ್ಲ. ನೀನ್ ತಾನೇ ಅವನ್ ಜೊತೆ ಇದ್ದಿದ್ದು. ನಾನು ಇರ್ಲಿಲ್ಲ ಮಗ, ಅವ್ನ್ ಬಿದ್ದಿದ್ದನ್ ನೋಡಿ ಓಡ್ ಬಂದೆ ಅಷ್ಟೇ. ನನ್ ಮಗನೇ ಮತ್ತೆ ಸುಳ್ಳು ಹೇಳ್ತಿದ್ಯಾ? ನಾನ್ ಸುಳ್ಳು ಹೇಳ್ತಿಲ್ಲ. ಮತ್ತೆ ಯಾರೋ ಮಾಡಿದ್ದು? ಮಚ್ಚ, ಆ? ಏನಿದು? ಇಲ್ಲಿ ಕೊಡಿಲಿ. ಓಹ್, ಇದಾ? ಅಪ್ಪಂಗ್ ಡಯಾಬಿಟಿಸ್ ಇದೆ ಕಣೋ, ಅದ್ರ ರಿಲೇಟೆಡ್ ಮೆಡಿಸಿನ್ ಇರಬೇಕು. ಮೋಸ್ಟ್ಲಿ ಲಾಸ್ಟ್ ಟೈಮ್ ಬಂದಾಗ ಇಲ್ಲೇ ಮರ್ತೋಗಿದ್ರು ಅನ್ಸುತ್ತೆ, ಅಲ್ಲೇ ಇಟ್ಬಿಡು. ಮಗ, ಒಂದ್ ನಿಮಿಷ ಬಂದೆ. ಫೋನ್ ಚಾರ್ಜ್ ಮಗ, ಹಾ, ಚಾರ್ಜರ್ ಎಲ್ಲೋ? ಈ ರೂಮಲ್ಲಿ ಡ್ರಾಯರ್ ಅಲ್ಲಿ ಇರ್ಬೇಕು, ತಗೊಂಬಿಡ. ಹಾ. ಏ ಮಗ 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 ಮಗ, ಚಾರ್ಜರ್ ಕೊಡೋ. ಏಯ್, ಈ ಟೈಮಲ್ಲಿ ಆಟ ಆಡ್ಬೇಡ್ವೋ. ನೀನ್ ಫೋನ್ ಚಾರ್ಜ್ ಹಾಕಿಲ್ಲ ಅಂದ್ರೆ ನಿನ್ ಫೋನ್ ಡೆಡ್ ಆಗುತ್ತೆ, ಇಲ್ಲ ನನ್ ಹಾರ್ಟೇ ಡೆಡ್ ಆಗುತ್ತೋ. ಮಗ ಮಗ ಪ್ಲೀಸ್ ಮಗ, ಅರ್ಥ ಮಾಡ್ಕೊ. ಏಯ್, ಏಯ್, ಮಗ ಮಗ ಏಯ್, ಏಯ್. ಪ್ಲೀಸ್ ಕೊಡು. ಮಗ ಮಗ ಮಗ, ಏಯ್ ಮಗ ಮಗ, ಏಯ್ ಥ್ಯಾಂಕ್ಸ್ ಕೊಡು ಮಗ. ನನ್ ಮಗನೇ, ಪಾರ್ಟಿಗೊಬ್ಬ, ಡ್ರಾಪ್ಗೊಬ್ಬ, ಪಿಕಪ್ಗೊಬ್ಬ ಅಂತಾರೆ ಈ ಕಾಲದಲ್ಲಿ. ನೀನ್ ಚಾಟಿಂಗ್ ಮಾಡ್ಕೊಂಡ್ ಪಟಾಯಿಸ್ಕೊಳ್ಳೋಣ ಅಂತಿದ್ಯಾ? ಹೋಗು ಹೋಗು. ಚಾಟಿಂಗ್ ನಿನ್ ಜೊತೆ, ಡೇಟಿಂಗ್ ಇನ್ನೊಬ್ಬನ್ ಜೊತೆ, ವಿಡಿಯೋ ಕಾಲು ಮತ್ತೊಬ್ಬನ್ ಜೊತೆ. ಇಂಥವ್ ಎಷ್ಟ್ ನೋಡಿಲ್ಲ. ಏನ ಮಗ, ಯಾರಿಗೋ ಫ್ರೀಯಾಗಿ ಸಜೆಷನ್ ಕೊಡ್ತಿದ್ಯಾ ಅನ್ಸುತ್ತೆ? ಇನ್ಯಾರಿಗ್ ಮಗ, ಎಲ್ಲಾರ್ ಗ್ರೂಪಲ್ಲೂ ಇರ್ತಾನಲ್ಲ ಲವರ್ ಬಾಯ್, ಅವನ್ಗೆ. ಈ ನನ್ ಮಗ ಬಂದಾಗಿಂದ ಬರೀ ಫೋನಲ್ಲೇ ಸಾಯ್ತಾವ್ನೆ. ನನ್ನ ಮಗನೇ, ಫೋನ್ ಯಾಕೋ ಬಿಸಾಕ್ದೆ? ನನ್ ಮಗನೇ, ಟ್ರಿಪ್ ಬಂದಿದ್ಯಾ? ಫೋನಲ್ಲಿ ಚಾಟ್ ಮಾಡಕ್ ಬಂದಿದ್ಯಾ? ಮತ್ತಾರೋ ಮಾಡಿದ್ದು? ಮೇಲ್ಗಡೆ ಯಾರಿದ್ದಾರೆ? ಮಾಯಿ ಮಗ.
ಏನೋ ಮಾಡ್ದೆ ಇವ್ನ್ಗೆ ನಾನಾ ನೀನಲ್ದೆ ಮತ್ತಿನ್ಯಾರೋ ಲೋ ಏನ್ ಮಾತಾಡ್ತಾ ಇದ್ಯೋ ಇಲ್ಲಿ ನಾನು ಇರ್ಲಿಲ್ಲ ಸೌರವ್ ಇರ್ಲಿಲ್ಲ ಅಭಿನೂ ಇರ್ಲಿಲ್ಲ ನೀನ್ ತಾನೇ ಒಂದ್ ಜೊತೆ ಇದ್ದಿದ್ದು ಲೋ ನಾನು ಅವ್ನ ಜೊತೆ ಇದ್ದೀನಿ ಅಂದ್ರೆ ನಾನೇ ಮಾಡಿದ್ದು ಅಂತ ಅರ್ಥನಾ ಏನು ಕರ್ಕೊಂಡ್ ಬಂದೆ ಅಂತ ಕರೆಕ್ಟ್ ಆಗಿ ಹೇಳೋ ನನ್ ಮಗನೇ ಲೋ ನಾನೇನು ಮಾಡಿಲ್ಲ ಮಗ ಏನಾಯ್ತು ಯಾಕೆ ಏನಾಯ್ತು? ನಮ್ ಹುಡ್ಗಿನ ನಮ್ ಮಿಸ್ ಮಾಡ್ಕೋತಾವಳ್ ಮಚ. ಏನೊಂದ್ 10 ವರ್ಷದ ಲವ್ ಸ್ಟೋರಿ ಒಂದು ನೀನ್ ಯೋಗ್ಯತೆಗೆ ಒಂದ್ ಹುಡ್ಗಿನ್ ಬೀಳ್ಸ್ಕೊಳಕ್ ಬಂದಿಲ್ಲ ಮಾತಾಡ್ತಾನೆ ಏಯ್ ಮಾತಾಡ್ಬೇಡ್ವೋ. ಏಯ್ ಲೋ ಅವನೇ. ನೀವೆಲ್ಲ ಹೆಂಗೆ ಕಿತ್ತಾಡ್ಕೊಂಡಿರಕ್ಕ ಎಷ್ಟು ದೂರ ಬಂದಿರೋದು? ಫೋನ್ ಸೈಡಿಗಿಡು. ಅವ ಅಷ್ಟೇ ಅಲ್ಲ, ಎಲ್ಲಾರು ಸೈಡಿಗಿಡ್. ನೀನು ಮಗ ಕರೆಕ್ಟ್ ಡಿಸಿಷನ್ ಕಣ ತಗೋ ನಡೆ. ಇವಾಗ ಇಷ್ಟ ಹೇಳಿದ್ನಲ್ಲೇ. ಫೋನ್ ಚಾರ್ಜ್ ಆಗ್ತಾ ಇದೀನಪ್ಪ. ನಡೆ. ಸೊ ಫೈನಲಿ ಆಫ್ಟರ್ ಎ ಲಾಂಗ್ ಟೈಮ್ ಸಕ್ಸಸ್ಫುಲಿ ಒಂದು ಅನ್ಪ್ಲಾನ್ಡ್ ಆಗಿರೋ ಟ್ರಿಪ್ಗೆ ಬಂದಿದ್ದೀವಿ. ಲೆಟ್ಸ್ ಎಂಜಾಯ್. ಮಗ ಫ್ರಿಜ್ ಅಲ್ಲಿ ಬಿಯರ್ ಇದೆ ತಂದ್ಬಿಡ ಮಗ. ಇಲ್ಲೇ ಡಿಕ್ಕಿಲಿ ವಿಸ್ಕಿ. ನಾನು ತರ್ತೀನಿ. ಸೌಂಡು ಎಲ್ಲಿಂದ ಬಂತ ಸೌಂಡು? ಲೈ ಹ? ಎಣ್ಣೆ ತಗೋಬಾ ಅಂದ್ರೆ ಇಲ್ಲೇನ ಮಾಡ್ತಾ ಇದ್ಯಾ? ಮಗ ಅದು ಏನೋ ಸೌಂಡ್. ಓಹ್ ನೀನಾ? ಕಾರ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ನಾಳೆ ರೆಡಿ ಮಾಡಿಸ್ಕೊಂಡು ವಾಪಸ್ ತಗೊಂಡ್ಬಿಡು. ಮಗ ಯಾರವನು? ಮಗ ಈ ಮನೆ ನೋಡ್ಕೊಳ್ಳೋ ಆಳವನು. ಏ ಮಗ ನಂಗಾಕ್ಬೇಡ. ಯಾಕ್ಲೆ ಕುಡಲ್ಲ? ನಾನು ಕುಡಿತೀನಿ, ಶಿವು ಆಡ್ ಕುಡಿಯಲ್ವಲ್ಲ, ಅವನ ಜೊತೆ ಕಂಪ್ನಿ ಕೊಡ್ತೀನಿ. ಯಪ್ಪ ನನಗೋಸ್ಕರ ಏನ್ ಬಿಯರ್ ಕುಡಿಬೇಡ, ಹಾಟ್ಸೆ ಕುಡಿ. ಇಲ್ಲ ಮಚ್ಚ, ನಿನ್ ಜೊತೆ ಇವತ್ತು ಬಿಯರೇ ಕುಡಿಯೋದು. ನೀನ್ ನಾಳೆ ಬರ. ಏನ್ಲೆ ಶಿವು, ಯಾವಾಗ್ಲೂ ಬೇರೆ ಕುಡಿತಿಲ್ಲ. ಸ್ವಲ್ಪ ಹಾಡು ಟ್ರೈ ಮಾಡು. ಈ ಜಿನ್ನು ರಮ್ಮು ವಿಸ್ಕಿ ಎಲ್ಲ ನಿಮ್ಗೆ ಇರ್ಲಿ, ನನಗೆ ಬಿಯರೇ ಸಾಕಪ್ಪ. ಚೇರ್ಸ್ ಹೇಳ. ಬಾ ಶಿವು, ಮಾತಾಡ್ಬೇಕು. ಚಾರ್ಜ್ಗೆ ಹಾಕಿ ಬರ್ತೀನಿರಾ? ಏನ್ ಮಾತಾಡ್ಕೊಂಡಿಲ್ಲ ನಾವು, ಯಾರು ಫೋನ್ ಯೂಸ್ ಮಾಡಂಗಿಲ್ಲ ಅಂತ ತಾನೆ. ಬಾ. ನಾನು ಯೂಸ್ ಮಾಡ್ತಿಲ್ಲಪ್ಪ, ಚಾರ್ಜಿಂಗ್ ಆಗ್ತಾ ಇರೋದು. ಮಾಯಿ ಬಾ ಮೇಲೆ, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ಹೋಗಪ್ಪ ತರ್ಲೆ ನನ್ನ ಮಗ. ಇದ್ಯಾವುದೋ ಬೇರೆ ಪಿನ್ ಕೊಟ್ಟಾನ. ಎಲ್ಲಿ ಮಗ ಇಷ್ಟೊಂದು ಟೂಲ್ಸ್ ಇಟ್ಟಿದ್ದಿ? ಸ್ಕೆಚ್ಚು ಯಾವುದೇ ಕಾರಣಕ್ಕೂ ಮಿಸ್ ಆಗ್ಬಾರ್ದು ಅಂತ. ಇಷ್ಟು ದೂರ ಯಾಕಪ್ಪ ಬರಕ್ಕೆ ಹೇಳ್ದೆ? ನಾನಿವತ್ತೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ತಪ್ಪು ಮಾಡ್ದವನು ಹೊರಗಡೆ ತಾನು ತಪ್ಪೇ ಮಾಡಿಲ್ಲ ಅಂತ ಕಾರಣ ಹೇಳ್ಕೊಂಡು ಆರಾಮಾಗಿ ಓಡಾಡ್ಕೊಂಡಿದ್ದಾನೆ. ಇಲ್ಲ, ನಾನ್ ಅರ್ಕೆ ಒತ್ತಿದ್ದೀನಿ. ಇವತ್ತೇ ಬಲಿ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ. ಏನ್ ಹೇಳತ್ತಿಲ್ಲ? ಯೋಚನೆ ಮಾಡಿ ಡಿಸಿಷನ್ ತಗೊಂಡಿದಿ? ಹೌದು. ಅದ್ರ ಮಗ ಇನ್ನೊಂದ್ಸಲ ಯೋಚನೆ ಮಾಡ್ಬೇಕು. ಎಷ್ಟೇ ಆಗ್ಲಿ ಅವ್ನು ನಮ್ ಫ್ರೆಂಡ್ ಮಗ, ಫ್ರೆಂಡ್ಶಿಪ್ ಮೇಲೆ ನಂಬಿಕೆ ಇರ್ಬೇಕು. ಇಲ್ಲ, ನನಗ್ ನಂಬಿಕೆ ಇಲ್ಲ.
ತನ್ ಸ್ವಾರ್ಥಕ್ಕೋಸ್ಕರ ಒಂದು ಜೀವನ ಬಲಿ ತಗೊಂಡವನವನು. ಆ ಜೀವ ನನ್ಗಷ್ಟೇ ಅಲ್ಲ, ನಿಮಗೂ ಸಂಬಂಧ ಇರೋದಿಕ್ಕೆ ಇಲ್ಲಿವರೆಗೂ ಕರ್ದೆ. ನ್ಯಾಯ ಬೇಕು ಅನ್ನೋರು ನನ್ ಜೊತೆ ಕೈ ಜೋಡಿಸಿ. ಹ್ಮ್ 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 ರಾಜ್ ಮತ್ತೆ ನನ್ ಮಕ್ಕಳು ಜಗಳ ಮಾಡ್ಕೊಂಡ್ರು ಅನ್ಸುತ್ತೆ. ಬಂದೇ ಇರು. ಲವ್, ನಾನೇನು ಮಾಡಿಲ್ಲ ಮಗ. ನಂಗೇನು ಗೊತ್ತಿಲ್ವೋ. ಮಾಯಿ ಜೊತೆ ಹಂಗೆ ಮಾತಾಡ್ಕೊಂಡ್ ಮೇಲ್ ಬಂದ, ಅಷ್ಟಲ್ಲಿ ಸೌರವ್ ಕಿರ್ಚ್ದ. ನಾನ್ ಕೇಳಕ್ ಬಂದೆ ಕಣೋ, ಅಷ್ಟೇ ಮಗ. ಹಾಗಾದ್ರೆ ನಿನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಿದ್ಯಾ? ಇಲ್ಲ ಮಗ. ಕೆಳಗಡೆ ಸೌರವ್ ಜೊತೆನೂ ನಾನಿರ್ಲಿಲ್ಲ, ಇಲ್ಲಿ ಮಾಹಿ ಜೊತೆನೂ ನೀನಿರ್ಲಿಲ್ಲ. ಹಾಗಾದ್ರೆ ಬೇರೆ ಯಾರೋ ನಮ್ ಜೊತೆ ಆಟ ಆಡ್ತಿದಾರ್ ಕಣೋ. ಇಷ್ಟು ಒಳಗಡೆನಾ? ಬೇರೆಯವ್ರು ಬರಕ್ ಚಾನ್ಸೇ ಇಲ್ಲ ಮಗ. ಒಂದ್ ವೇಳೆ ಬಂದಿದ್ರೆ ನನ್ಗೇನೋ ಡೌಟು. ಮಗ ಅಭಿಯಲ್ಲಿ ಲೈ, ಅಲ್ಲೇನ ನೋಡ್ತಾ ಇದ್ಯಾ? ಇಲ್ಲಿ ನೋಡೋ. ಯಾರು ಹೋದ್ರಲ್ಲ. ಸರಿ. ಯಾವಾಗ್ಲೂ ಬೇರೆ ಕುಡಿತಿಲ್ಲ. ಸ್ವಲ್ಪ ಆಡೋ ಟ್ರೈ ಮಾಡು. ಈ ಜಿನ್ನು ರಮ್ಮು ವಿಸ್ಕಿ ಎಲ್ಲ ನಿಮಗೆ ಸರಿ. ಬಿಯರ್ ಇರ್ಲಿ. ಎಲ್ಲಿ ಆ ಕಡೆ ಹೋಗ್ಬೇಕು. ಮಗ, ನೀನ್ ಆ ಕಡೆ ಹೋಗು. ಅಭಿ, ಅಭಿ, ರಾಜ್, ಅಭಿ, ಅಭಿ, ಲೋಬಿ, ಏನಾಯ್ತು ನಿಂಗೆ? ಲೋ ಮಗ, ಏನಾಯ್ತು ನಿಂಗೆ? ಯಾರೋ ಮಾಡಿದ್ದು ಹಿಂಗೆ? ಮಗ ಇಲ್ಲಿ ಏನೇನೋ ನಡೀತೈತ್ ಕಣ. ನಮ್ಮನ್ನ ಯಾರೋ ಅಬ್ಸರ್ವ್ ಮಾಡ್ತಿದಾರ ಕಣ. ಪಕ್ಕ ಯಾರೋ ಇದಾರೆ ಇಲ್ಲಿ. ಮಚ್ಚ, ಡೋರ್ ಲಾಕ್ ಮಾಡ್ದ? ಹ್ಞೂ ಮಗ. ಯಾರೋ ಅದು ನಮ್ಮನ್ನ ಯಾಕೋ ಟಾರ್ಗೆಟ್ ಮಾಡ್ತಿದ್ದಾರೆ? ನಂಗೂ ಅದೇ ಗೊತ್ತಾಗ್ತಿಲ್ಲ ಮಗ. ಅಂಡ್ ಇಷ್ಟು ಒಳಗ ಏಯ್, ಏನ್ ಹೇಳ್ತಿದ್ಯೋ? ಅಲ್ಲ ಮಗ, ಈ ಕಾಡಲ್ಲಿ, ಅದು ಇಷ್ಟು ಒಳಗಡೆ ಯಾರೋ ಯಾಕೋ ನಮ್ಮನ್ನ ಟಾರ್ಗೆಟ್ ಮಾಡ್ತಾರೆ. ಆ 3 ಜನ ಏನೋ ತಪ್ಪು ಮಾಡಿದ್ರು ಮಗ. ಅಭಿ, ಸೌರು, ಮಾಯಿ,
ಸ್ಪೆಷಲ್ ಆಗಿ ಮಾಡ್ಕೊಂಬಂದಿದ್ದೆ. ಅಲ್ಲಿ ನೋಡು, 3 ಜನ ಎಷ್ಟು ಸೈಲೆಂಟ್ ಆಗಿ ಮಲಗಿದ್ದಾರೆ ಅಂತ. ನನಗೆ ಗೊತ್ತು ಮಗ, ನೀವೆಲ್ಲ ಹರಕೆ ಹೊತ್ತು ಈ ಟ್ರಿಪ್ ಹೆಸರಲ್ಲಿ ನನ್ನ ಬಲಿ ಕೊಡೋದಕ್ಕೆ ಕರ್ಕೊಂಬಂದಿದ್ದೀರಾ ಅಂತ. ಮಗ, ನಿನ್ಗೆ ಅವತ್ತೇ ಹೇಳ್ದೆ ನಾನೇನು ತಪ್ಪಿಲ್ಲ ಅಂತ. ನನಗೆ ಬೇರೆ ಆಪ್ಷನ್ನೇ ಇರಲಿಲ್ಲ. ನನಗೆ ನನ್ನ ಪ್ರಾಣನೇ ಮುಖ್ಯ. ಬೇರೆಯವ್ರಿಗೋಸ್ಕರ ನನ್ನ ಪ್ರಾಣನ ಬಿಡುವಷ್ಟು ನಿಸ್ವಾರ್ಥಿ ನಾನಲ್ಲ. ನಿನ್ನ ಪ್ರಕಾರ ಇದು ಸ್ವಾರ್ಥ ಅಂದ್ರೆ ನಾನು ಸ್ವಾರ್ಥಿನೇ. ಎಸ್, ಐ ಆಮ್ ಸೆಲ್ಫಿಶ್. ನಮ್ಮನ್ನ ಯಾರೋ ಅಬ್ಸರ್ವ್ ಮಾಡ್ತಿದಾರೆ ಕಣೋ, ಬೇರೆ ಯಾರೋ ನಮ್ಮ ಜೊತೆ ಆಟ ಆಡ್ತಿದಾರೆ ಕಣೋ. ಪಕ್ಕ ಯಾರೋ ಇದ್ದಾರೆ ಇಲ್ಲಿ. ನಮ್ಮನ್ನ ಯಾಕೋ ಟಾರ್ಗೆಟ್ ಮಾಡ್ತಿದ್ದಾರೆ? ಯಾರೋ ಅವನು ಈ ಮನೆ ನೋಡ್ಕೊಳ್ಳೋ ಆಳವನು. ಪಾಪ ಈ ಇಡೀ ಕಾಡಲ್ಲಿ ಅವನೊಬ್ನೇ ಇರ್ತಾನೆ. ಇಲ್ಲಿಂದ ತಾನೇ ನಾನು ಹೋಗಿದ್ದು. ಮತ್ತೆ ಇಲ್ಲಿಗೆ ಹೇಗೆ ಬರಕ್ ಸಾಧ್ಯ? ಮತ್ತೆ ಇಲ್ಲಿಗೆ ಬಂದ. ಛೇ, ಎದ್ದೇಳೋ, ಎದ್ದೇಳೋ. ಏಯ್, ಯಾಕೋ ನಗ್ತಾ ಇದ್ಯಾ? ಯಾಕೋ? ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಕ್ಕಾಗ್ತಿಲ್ವಾ? ನಿನಗೆ ಹೆಂಗೋ ಗೊತ್ತು ನಾನು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಕ್ಕಾಗ್ತಿಲ್ಲ ಅಂತ. ಹೇಳೋ. ನಾನು ನಿಂತರನೆ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಕ್ಕಾಗ್ದೆ ಇಲ್ಲೇ ಸುತ್ತಾ ಇದ್ದೀನಿ. ಯಾಕೆ ಇಲ್ಲಿಂದ ಹೊರಗಡೆ ಹೋಗಕ್ಕಾಗ್ತಿಲ್ಲ? ಯಾಕೆ ಈ ತರ ಆಗ್ತಿದೆ? ನೀನ್ ಯಾರೋ? ನಾನ್ಯಾರು? ಯಾಕೆ ಈ ತರ ಆಗ್ತಿದೆ? ಇಲ್ಲಿ ಏನ್ ನಡೀತಿದೆ ಅಂತ ನಾನು ಹೇಳಿದ್ರು ನಿನಗೆ ಅರ್ಥ ಆಗಲ್ಲ. ಯಾಕೆ ಅರ್ಥ ಆಗಲ್ಲ? ಫಸ್ಟ್ ನೀನ್ ಯಾರು ಅನ್ನೋದನ್ನ ಈ ಮಾಸ್ಕ್ ತೆಗೆದ್ಬಿಟ್ಟು ಹೇಳು. ಯಾರೋ ನೀನು? ನಂತರನೇ ಇದೆಯಲ್ಲೋ. ಏಯ್, ಯಾರೋ ನೀನು? ನಾನು ಯಾರು ಅಂತ ಹೇಳ್ತೀನಿ, ಆದ್ರೆ ನಾನು ಹೇಳೋದು ಒಂಥರ ಉಪೇಂದ್ರ ಮೂವಿ ಡೈಲಾಗ್ ಇದ್ದಂಗಿರುತ್ತೆ. ನಾನೇನ್ ನೀನು, ನೀನೇನ್ ನಾನು. ಎಸ್, ಐ ಆಮ್ ಯುವರ್ ಪಾಸ್ಟ್, ಯು ಆರ್ ಮೈ ಪ್ರೆಸೆಂಟ್. ಯಾಕೆ ಅರ್ಥ ಆಗ್ಲಿಲ್ವಾ? ಅರ್ಥ ಆಗೋದು ಇಲ್ಲ ಬಿಡು. ನೀನ್ ಯಾರಾದ್ರೂ ನನಗೇನೋ,
ನೋಡಕ್ ನನ್ ತರ ಇದೆಯಾ ಅಷ್ಟೇ. ಫಸ್ಟ್ ಆಫ್ ಆಲ್ ಇಲ್ಲಿಂದ ಹೊರಗಡೆ ಏನಕ್ಕೆ ಹೋಗಕ್ಕಾಗ್ತಿಲ್ಲ? ಇಲ್ಲಿ ಏನ್ ನಡೀತಾ ಇದೆ? ಎಷ್ಟೇ ಓಡಿದ್ರು ತಿರ್ಗಾ ಮತ್ತೆ ಇಲ್ಲಿಗೆ ಏನಕ್ಕೆ ಬರ್ತಾ ಇದ್ದೀನಿ? ಯಾಕಂದ್ರೆ ಟೈಮು ನಮ್ ಜೊತೆ ಆಟ ಆಡ್ತಾ ಇದೆ. ನಾವು ಟೈಮ್ ಲೂಪಲ್ಲಿ ಇದೀವಿ. ಅದಕ್ಕೆ ನಾವೆಷ್ಟೇ ತಪ್ಪಿಸ್ಕೊಂಡು ಓಡಾಡಿದ್ರು ಸುತ್ತಿ ಸುತ್ತಿ ಇಲ್ಲಿಗೆ ಬರ್ತಾ ಇದೀವಿ. ಅಂದ್ರೆ ಇಲ್ಲಿಂದ ಹೊರಗಡೆ ಹೋಗಕ್ ಬೇರೆ ದಾರಿನೇ ಇಲ್ವಾ? ಇದೆ. ನೀನ್ ಹೊರಗಡೆ ಹೋಗಕ್ಕೆ ಇರೋದೊಂದೇ ದಾರಿ. ಹೇಗಿಳು ಪ್ಲೀಸ್. ಅದು ನಿನ್ ಸಾವು. ನೀನ್ ಹೊರಗಡೆ ಹೋಗಕ್ಕೂ ಇದೇ ಆಪ್ಷನ್ ಇದೆ ಅನ್ಸುತ್ತೆ. ಇಲ್ಲ, ನಾನು ಹೊರಗಡೆ ಹೋಗಕ್ಕಿದ್ದ ದಾರಿನ ಹಾಳು ಮಾಡಿದ್ದೆ ನೀನು. ಏನ್ ಹೇಳ್ತಿದ್ಯಾ? ರಾಜ್ಞಾ ಕೊಸಾಯಿಸ್ತೆ ಯಾಕೆ? ನಾನು ತುಂಬಾ ಪ್ರಯತ್ನ ಪಟ್ಟೆ, ಆದ್ರೆ ಆಗ್ಲಿಲ್ಲ. ನಿನಗಿನ್ನೂ ಅರ್ಥ ಆಗಿಲ್ವಾ? ಸೌರವ್ ಯಾಕೋ ನೀನೇ ಅವನ್ನ ಕೊಲೆ ಮಾಡಕ್ ಬಂದೆ ಅಂತ ಹೇಳ್ದ. ಏನಿಲ್ಲಮ್ಮ, ಅದು ಇವಾಗ ತಾನೇ ರೀಚ್ ಆದ್ವಿ ಅಲ್ಲ, ಅದು ಒಳಗಡೆ ಇದ್ದಾರೆ. ಹಂಗೆ ಆಚೆ ಲೋ ಶಿವು, ಏನು ನಿಂದು ವೇಷ? ಥೂ, ನಡಿ, ಎಲ್ಲ ಕಾಯ್ತಾ ಇರ್ತಾರೆ. ಯಾಕೆ ಇದನ್ನೆಲ್ಲ ಮಾಡ್ತಿದ್ಯಾ? ಯಾಕಂದ್ರೆ ನಾನು ಇಲ್ಲಿಂದ ತಪ್ಪಿಸ್ಕೊಂಡು ಹೊರಗಡೆ ಹೋಗ್ಬೇಕು ಕಣೋ ಇಡಿಯಟ್. ಪಾಸ್ಟಲ್ಲಿರೋರು ಪ್ರೆಸೆಂಟ್ ಅಲ್ಲಿರೋರು ಎಲ್ಲಾರನ್ನೂ ಸಾಯಿಸಿದ್ರೆ ಮಾತ್ರ ಈ ಲೂಪಿಂದ ಹೊರಗಡೆ ಹೋಗಕ್ ಸಾಧ್ಯ. ನೀನ್ ಏನ್ ಹೇಳ್ತಿದ್ಯೋ ಒಂದೂ ಅರ್ಥ ಆಗ್ತಿಲ್ಲ. ಕೆಲವೊಂದು ಹೇಳಿದ್ರೆ ಅರ್ಥ ಆಗಲ್ಲ, ಅನ್ಭವಕ್ಕೆ ಬಂದ್ರೆ ಎಲ್ಲ ಅರ್ಥ ಆಗುತ್ತೆ. ಇವಾಗ್ಲೂ ನನಗೊಂದು ಆಪ್ಷನ್ ಇದೆ. ನಾನು ನಿನ್ನನ್ನು ಸಾಯಿಸಿದ್ರೆ ನಾನು ಇವಾಗ್ಲೂ ಈ ಲೂಪಿಂದ ಹೊರಗಡೆ ಹೋಗ್ಬೋದು. ಹಾಗಾದ್ರೆ ನಾನಿವಾಗ ಸತ್ತೋದ್ರೆ ನೀನ್ ಈ ಲೂಪಿಂದ ತಪ್ಪಿಸ್ಕೊಂಡು ಹೋಗಕ್ಕಾಗತ್ತೆ ಅಂತಲ್ಲ? ಅವಾಗ್ಲೇ ಏನೋ ಹೇಳ್ದೆ ಅಲ್ಲ, ನೀನ್ ನನ್ ಪಾಸ್ಟು, ನಾನ್ ನಿನ್ ಪ್ರೆಸೆಂಟು ಅಂತ. ಅಂದ್ರೆ ನಾವಿಬ್ರು ಒಂದೇ ಅಂತ ಅರ್ಥ ಆಯ್ತು. ನಾನೇ ನೀನು, ನೀನೇ ನಾನು ಅಂದ್ಮೇಲೆ ನಾನಿಲ್ಲಿಂದ ಹೊರಗಡೆ ಹೋಗ್ತೀನಿ, ನೀನೇ ಸತ್ತೋಗ್ಬಿಡು. ಏನ್ ನಡೀತಿದೆ ಇಲ್ಲಿ? ನಾನು ನನ್ ಮಾತು ಕೇಳು. ಈ ಲೂಪಿಂದ ಹೊರಗಡೆ ಹೋಗ್ಬೇಕು ಅಂದ್ರೆ ನೀನ್ ಎಲ್ಲಾರನ್ನೂ ಸಾಯಿಸ್ಲೇಬೇಕು. ಆ ಒಳಗಡೆ ಇರೋನು ಎಲ್ಲಾರನ್ನೂ ಸಾಯಿಸೋದಕ್ಕಿಂತ ಮುಂಚೆ ನೀನೋಗಿ ಸಾಯಿಸು. ತಗೋ, ಈ ಲೂಪಿಂದ ಹೊರಗಡೆ ಹೋಗು. ಬೇರೆ ಯಾರೋ ನಮ್ ಜೊತೆ ಆಟ ಆಡ್ತಿದಾರೆ ಕಣೋ. ನಮ್ಮನ್ನ ಯಾರೋ ಅಬ್ಸರ್ವ್ ಮಾಡ್ತಿದಾರೆ ಕಣೋ. ಪಕ್ಕ ಯಾರೋ ಇದಾರೆ ಇಲ್ಲಿ. ಯಾರೋ ಅವನು